ಒಬ್ಬ ಫಾದರ್ ಅವರ ಧರ್ಮದ ಜನರು ಮೆಚ್ಚುವಂಥದ್ದು ಅಥವಾ ಅವರ ಧರ್ಮದ ಜನರು ಗೌರವ ಕೊಡುವಂತಹ ವ್ಯಕ್ತಿಗಳಾಗಿ ಸೀಮಿತವಾಗಬಾರ್ದು. ಅವರು ಒಬ್ಬ ಪಾಂಡಿತ್ಯ ಅವನಲ್ಲಿ ಇದೆ ಅಂದರೆ ಎಲ್ಲರೂ ಕೂಡ ಮೆಚ್ಚುವಂಥ ಕೆಲಸ ಮಾಡಬೇಕು. ಅವನು ಎಲ್ಲರನ್ನೂ ಕೂಡ ಕೂಡಿಸುವಂಥ ಕೆಲಸ ಮಾಡಬೇಕು. ಅವರು ಮಸೀದಿಗಳಿಂದ ಎಲ್ಲರೂ ನಮ್ಮವರು ಹೇಳುವಂತಹ ಸಂದೇಶ ಹೋಗಬೇಕು. ನಮ್ಮ ದೇವಸ್ಥಾನ ನಮ್ಮ ಮಠಗಳಿಂದ ಎಲ್ಲರೂ ನನ್ನವರೇ, ಯಾರು ಬೇರೆಯವರಲ್ಲ ಹೇಳುವಂಥ ಸಂದೇಶ ಹೋಗಬೇಕು. ಒಂದು ವಿಭಾಗ ಆ ಕೆಲಸ ಮಾಡ್ತದೆ ಅಂತೇಳಿದರೆ ನಮ್ಮ ಮಂದಿರ, ಮಠಗಳು, ಮಸೀದಿಗಳು ಎಲ್ಲರೂ ನನ್ನವರು ಹೇಳುವಂಥದ್ದು, ಎಲ್ಲರೂ ನಮ್ಮವರು ಹೇಳುವಂಥದ್ದು. ಯಾರನ್ನಾದರೂ ತೋರಿಸಿ ಇವ ನನ್ನವನಲ್ಲ ಹೇಳಲಿಕ್ಕೆ ನಿನ್ನ ಧರ್ಮ ನಿನಗೆ ಅನುಮತಿ ಕೊಡುವುದಿಲ್ಲ ಅಂತೇಳಿ ಒಂದು ಘೋಷಣೆ ಮಾಡಲಿ. ಯಾರನ್ನಾದರೂ ತೋರಿಸಿ ಇವ ನನ್ನವನಲ್ಲ, ಇವನನ್ನು ಆ ದೇವನು ಸೃಷ್ಟಿ ಮಾಡಿಲ್ಲ, ಇವನ ತಂದೆ ಆದಮಲ್ಲ, ಇವನ ತಾಯಿ ಹವ್ವ ಅಲ್ಲ ಅಂತ ಹೇಳುವಂಥ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತ ಹೇಳಿ ನಮ್ಮ ಮಂದಿರ, ಮಸೀದಿ, ಚರ್ಚ್ಗಳು ಘೋಷಣೆ ಮಾಡಲಿ, ಜನರಿಗೆ ಹೇಳಿಕೊಡ್ಲಿ ಎಲ್ಲರೂ ನಿನ್ನವರು ಮಾರಾಯ ಅಂತ. ಸರ್ವಸ್ಯ ಸಮಭಾವ ಇತಿ ಧರ್ಮ ಅಂತ ಹೇಳಿ ವೇದ ಉಪನಿಷತ್ ಅಂತ ಹೇಳಿದ್ದಾರೆ. ಎಲ್ಲರನ್ನ ಸಮಭಾವದಿಂದ ಕಾಣಬೇಕು. ಬಟ್ ಅದರದೇ ಕೊರತೆ ಕುಲ್ಲುಕುಂ ವಾಹಿದ್, ಕುಲ್ಲುಕುಂ ವಾಹಿದ್, ನೀವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು. ವೈಲಾಹುಕುಂ ಇಲಾಹು ವಾಹಿದ್, ಕುರಾನ್ ಹೇಳ್ತಾರೆ ವೈಲಾಹುಕುಂ ಇಲಾಹು ವಾಹಿದ್ ಲಾ ಇಲಾಹ ಇಲ್ಲಾಹುವ ರಹಮಾನು ರಹೀಮ್ ಅಂತ. ಅವನು ಪರಮ ದಯಾಮಯ, ಅವ ಕರುಣಾಮಯಿ, ಅವ ಒಬ್ಬನೇ, ನೀವೆಲ್ಲರೂ ಕೂಡ ಅವನಿಂದ. ಆ ಸೂಕ್ತದ ಅರ್ಥ ಏನು ನೀವು ಹೇಳ್ತಾ ಇದ್ದೀರಿ? ನೀವು ಎಲ್ಲರೂ ಕೂಡ ನೀವು ಒಂದೇ ಕುಟುಂಬ ಅಂತೇಳಿ. ಎಷ್ಟನೇ ಅಧ್ಯಾಯದಲ್ಲಿ ಬರುತ್ತೆ ಇದು ಕುರಾನಲ್ಲಿ? ಅದು ಅಧ್ಯಾಯ ನನಗೀಗ ಗೊತ್ತಿಲ್ಲ, ಆದರೆ ಹೇಳ್ಬೋದು ನಾನು ತಿಳಿದು. ಕುರಾನ್ನಲ್ಲೇ ಪ್ರಸ್ತಾಪ ಆಗಿದೆ, ಎಲ್ಲರೂ ಒಂದೇ. ಹೌದು, ಕುಲ್ಲುಕುಂ ಮಿನ್ ಆದಮ್ ಅಂತೇಳಿ ಹೇಳ್ತದೆ ಕುರಾನ್. ಕುಲ್ಲುಕುಂ ಮಿನ್ ಆದಮ್ ವ ಆದಮುನ್ ಮಿನ್ ತುರಾಬ್ ಅಂತೇಳಿ, ನೀವೆಲ್ಲರೂ ಕೂಡ ಆದಮರಿಂದ.